ಪ್ರಜ್ಞಾವಂತ ನಾಗರಿಕರೆಲ್ಲ ಆ ನಿಟ್ಟಿನಲ್ಲಿ ಹೋಗಬೇಕು ಅಂತ ಹೇಳಿ ಪರಿಸರ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ್ದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕ ಅವರ ನಿಧನದ ಸುದ್ದಿ ದೇಶದಾದ್ಯಂತ ದುಃಖ ತರಿಸಿದಂತೆಯೇ ಗುಡಿಬಂಡೆ ಪಟ್ಟಣದಲ್ಲಿಯೂ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಬಳಿ ಸ್ಥಳೀಯರು, ಶಿಕ್ಷಕರು, ಪರಿಸರ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಸೇರಿಕೊಂಡು ತಿಮ್ಮಕ್ಕ ಅವರನ್ನು ಸ್ಮರಿಸಿ ಮೌನಾಚರಣೆ ನಡೆಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ತಿಮ್ಮಕ್ಕ ಅವರ ಭಾವಚಿತ್ರದ ಮುಂದೆ ದೀಪ ಬೆಳಗಿಸಲಾಯಿತು. ಆನಂತರ ನಾಗರಿಕರು ಕೈಯಲ್ಲಿ ಕ್ಯಾಂಡಲ್ ಹಿಡಿದು ಮೌನ ಮೆರವಣಿಗೆ ನಡೆಸಿ ಪರಿಸರ ರಕ್ಷಣೆಯ ಮಹತ್ವವನ್ನು ಜನರಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕರಾದ ನಾರಾಯಣಸ್ವಾಮಿ, ಡಿಎಲ್ ಪರಿಮಳ, ಬಿ ಮಂಜುನಾಥ್, ಗುಂಪು ಮರದ ಆನಂದ್, ಗಂಗಪ್ಪ ಅವರು ತಿಮ್ಮಕ್ಕ ಅವರ ಅಸಾಧಾರಣ ಸೇವೆಯನ್ನು ಸ್ಮರಿಸಿ ಭಾವನಾತ್ಮಕವಾಗಿ ಮಾತನಾಡಿದರು. ಎಂದಿನ ಯುಗದಲ್ಲಿ ಸ್ವಾರ್ಥ ಹೆಚ್ಚಾಗಿರುವ ಸಂದರ್ಭದಲ್ಲಿ ತಿಮ್ಮಕ್ಕ ಅವರು ಗಿಡ ಮರಗಳನ್ನು ಮಕ್ಕಳಂತೆ ಬೆಳೆಸಿ ಪರಿಸರ ಸಂರಕ್ಷಣೆಗೆ ಜೀವವನ್ನೇ ಅರ್ಥ ಮಾಡಿಕೊಂಡವರು. ಕೆಲವರು ನಿಮಗೆ ಮಕ್ಕಳು ಇಲ್ಲದಿದ್ದರೆ ಯಾಕೆ ಗಿಡ ನೆಡ್ತೀರಾ ಅಂತ ಕೇಳಿದಾಗ, ನನ್ನ ಗಿಡಗಳು ಜನ್ಮ ಜನ್ಮಾಂತರಕ್ಕೂ ಜನರಿಗೆ ನೆರಳನ್ನು ನೀಡುತ್ತವೆ, ಅದೇ ನನ್ನ ಸಂತಸ ಅಂತ ಹೇಳಿದವರು ತಿಮ್ಮಕ್ಕ. ಇನ್ನು ವಾರಕ್ಕೆ ಒಂದು ಗಿಡ ನೆಡುವ ಅಭಿಯಾನವನ್ನು ಪ್ರತಿಯೊಬ್ಬರು ಕೈಗೊಂಡ್ರೆ ಅದು ತಿಮ್ಮಕ್ಕನ ಆತ್ಮಕ್ಕೆ ನಿಜವಾದ ಶಾಂತಿ. ಇಡೀ ರಾಜ್ಯ ಮತ್ತು ದೇಶಕ್ಕೆ ಮಾದರಿಯಾಗುವ ಆಕೆಯ ಜೀವನವನ್ನು ಮಕ್ಕಳಿಗೆ ಪರಿಚಯಿಸಬೇಕು. ಅವರು ಮಾಡಿದ ತ್ಯಾಗವನ್ನು ವಿವರಿಸಿದರೆ ಮಕ್ಕಳಲ್ಲೂ ಪರಿಸರದ ಮೇಲಿನ ಭಕ್ತಿ ಬೆಳೀತದೆ. ತಿಮ್ಮಕ್ಕನಂತಹ ವ್ಯಕ್ತಿಗಳು ಹೋಗ್ತಿರುವಾಗ ಪರಿಸರ ಸಂರಕ್ಷಣೆಯ ಹೊಣೆಗಾರಿಕೆ ಈಗ ನಮಗೆ ಬಂದಿದೆ. ನಾವು ಗಿಡ ಮರಗಳನ್ನು ಉಳಿಸಿದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಶುದ್ಧವಾದ ಪ್ರಕೃತಿಯನ್ನು ನೀಡಲು ಸಾಧ್ಯ ಅಂತ ತಮ್ಮ ಭಾವನೆಯನ್ನು ನಾಗರಿಕರು ತೋಡಿಕೊಂಡರು. ಕಾರ್ಯಕ್ರಮದ ಅಂತ್ಯದಲ್ಲಿ ಹಾಜರಿದ್ದವರು ತಿಮ್ಮಕ್ಕ ಅವರ ಭಾವಚಿತ್ರವನ್ನು ಹಿಡಿದು ಕ್ಯಾಂಡಲ್ ಹಚ್ಚಿ 2 ನಿಮಿಷ ಮೌನಾಚರಣೆ ನಡೆಸಿ ಗೌರವ ಸಲ್ಲಿಸಿದರು. ಪರಿಸರ ರಕ್ಷಣೆಗೆ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಸಂಕಲ್ಪ ವ್ಯಕ್ತಪಡಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯವಾಯಿತು. ಸಂಪತ್ತನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಯಾಕೆಂದರೆ ವಿದ್ಯಾವಂತರಾಗಿ ಒಂದು ಬಿಸ್ನೆಸ್ ಮ್ಯಾಗ್ನೆಟ್ಗಳಾಗಿ ಕಂಪನಿ ಹೋಲ್ಡರ್ಸ್ ಆಗಿ ಯಾರು ಮಾಡದೇ ಇರತಕ್ಕಂತಹ ಕೆಲಸವನ್ನು ನಮ್ಮ ಸಾಲುಮರದ ತಿಮ್ಮಕ್ಕ ಮಾಡಿದ್ದಾರೆ. ಅವರು ಮರಗಿಡಗಳನ್ನು ಹೇಗೆ ಬೆಳೆಸಿದ್ರು ಅಂತಂದರೆ ತನ್ನ ಹೊಟ್ಟೆಲಿದ್ದ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಬೆಳೆಸ್ತಾರೆ. ಸುಮಾರು ಜನ ಆಕೆಗೆ ಹೇಳನ ಮಾಡ್ತಾರೆ, ನಿಮಗೆ ಮಕ್ಕಳಿಲ್ಲ, ಗಿಡಗಳು ಯಾಕೆ ಬೇಕು, ಮಕ್ಕಳು ಮರಿ ಇಲ್ಲ ಅಂತ ಹೇಳಿಬಿಟ್ಟು ಈ ಕೆಲಸ ಹಚ್ಕೊಂಡಿದ್ದಂತ. ಆದರೆ ತಿಮ್ಮಕ್ಕ ಮತ್ತು ಅವರ ಗಂಡ ಒಂದೇ ಮಾಡ್ತಿರ್ತಾರೆ, ನಮ್ಮ ಮಕ್ಕಳು ಜನ್ಮ ಜನ್ಮಾಂತರಗಳಿಗೂ ನೆರಳನ್ನು ಕೊಡ್ತಕ್ಕಂತಹ ಮಕ್ಕಳಾಗ್ತಾರೆ. ಅವೇ ನಾವಿವತ್ತು ನೆಡ್ತಾ ಇರ್ತಕ್ಕಂತಹ ಗಿಡಗಳು ನಾಳೆ ಹೆಮ್ಮರಗಳಾಗಿ ಇಡೀ ಒಂದು ಊರನ್ನು ಕಾಪಿಡ್ತಕ್ಕಂತಹ ಶಕ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇವತ್ತಿನ ದಿವಸ ನಾವು ಅಂತಹ ಮಹಾನ್ ಶಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಇಂತಹ ಶಕ್ತಿಗಳು ನಮ್ಮೊಟ್ಟಿಗೆ ಸದಾ ಇರಬೇಕು ಅಂತಂದರೆ ಊರಿಗೊಂದು ತಿಮ್ಮಕ್ಕನ ವನ ಆದಲ್ಲಿ ಮಾತ್ರ ಆಕೆಗೆ ನಿಜವಾಗ್ಲೂ ನಾವು ಸಲ್ಲಿಸ್ತಕ್ಕಂತಹ ಗೌರವ ನಮನ ಅಂತ ಹೇಳ್ತಾ ಆಕೆ ಆತ್ಮಕ್ಕೆ ಶಾಂತಿ ಸಿಕ್ಕಿ. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ಇಂದು ಸಾಲುಮರ ತಿಮ್ಮಕ್ಕನ ಹೆಸರಿನಲ್ಲಿ ಹುಟ್ಟುಹಬ್ಬ, ಹಬ್ಬ ಹರಿದಿನ ಮುಂತಾದ ಶುಭ ಸಮಾರಂಭಗಳಲ್ಲಿ 2 ಗಿಡಗಳನ್ನು ನೆಡುತ್ತೇವೆಂದು ತಿಮ್ಮಕ್ಕನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಿದ್ದೇವೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ.